ಸೂಪರ್ ಹಿಟ್ ರೊಮ್ಯಾಂಟಿಕ್ ಚಲನಚಿತ್ರ ಕೃಷ್ಣಂ ಪ್ರಣಯ ಸಖಿ ಈಗ ಸನ್ ನೆಕ್ಸ್ಟ್ ನಲ್ಲಿ ಮಾತ್ರ ವೀಕ್ಷಿಸಿ ಎಂಜಾಯ್ ಮಾಡಿ. ಇವತ್ತೇ ಸನ್ ನೆಕ್ಸ್ಟ್ ಆಪ್ ನ ಡೌನ್ಲೋಡ್ ಮಾಡಿ. ಆ 5,000 ನಾನೇ ಕೊಡ್ತೀನಿ. ಮೊದಲು ಈ ಕಿತ್ತೋಗಿರೋ ಗೇಮ್ ನ ತೆಗ್ದಿಟ್ಟು ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ನೀನ್ ದುಡ್ಡು ಕೊಡ್ತೀನಿ ಅಂದ್ರೆ ನಾನು ಎಲ್ಲದಕ್ಕೂ ರೆಡಿ. ಏನ್ ಕೇಳ್ತೀಯೋ ಕೇಳು. ರಾಕೇಶ್, ನಿನಗೆ ಈ ಭೂಮಿ ಬಗ್ಗೆ ಏನಾದ್ರೂ ಗೊತ್ತಾ? ಗೊತ್ತಿಲ್ದೆ ಏನಮ್ಮ, ನಾನು ಡಿಗ್ರಿನ ಡುಮ್ಕಿ ಹೊಡೆದು ಪಾಸ್ ಆಗಿರ್ಬೋದು, ಆದ್ರೆ ಜನರಲ್ ನಾಲೆಡ್ಜ್ ಅಲ್ಲಿ ತ್ರಿವಿಕ್ರಮ. ಭೂಮಿ ಸೌರಮಂಡಲದಲ್ಲಿ ಸೂರ್ಯನ ಸುತ್ತ ಸುತ್ತೋ 3ನೇ ಗ್ರಹ. ಇದೊಂದು ಯೂನಿಕ್ ಪ್ಲಾನೆಟ್. ಇಲ್ಲಿ ಮಾತ್ರ ನೀರು ಗಾಳಿ ಇದೆ ಅಂತ ಬಾಹ್ಯಾಕಾಶ ತಜ್ಞರು ಹೇಳ್ತಾರೆ. ಸಾಕ್ ನಿಲ್ಸು ನಿನ್ ಡಾಕ್ಯುಮೆಂಟ್ರಿ ಭಾಷಣನ. ನಾನ್ ಕೇಳ್ತಾ ಇರೋದು ನಾವ್ ನಿಂತ್ಕೊಂಡಿರೋ ಭೂಮಿ ಬಗ್ಗೆ ಅಲ್ಲ, ನಮ್ ಮನೆ ಅಡ್ಗೆ ಕೆಲ್ಸದೊಳಿದಾಳಲ್ಲ ಅವಳ ಬಗ್ಗೆ. ನೀನು ಕೇಳೋ ಪ್ರಶ್ನೆನ ಸರಿಯಾಗಿ ಕೇಳು. ನೀನೀಗ ಕನ್ಫ್ಯೂಷನ್ ಆಗಿ ಕೇಳಿದ್ರೆ ನಾನು ಕನ್ಫ್ಯೂಷನ್ ಅಲ್ಲೇ ಉತ್ತರ ಕೊಡ್ತೀನಿ. ಇವಾಗ ಅದ್ ಬಿಡು, ಇವಾಗ ಕೇಳ್ತಾ ಇದ್ದೀನಿ, ಹೇಳು. ನಮ್ಮನೇಲಿರೋ ಭೂಮಿ ಬಗ್ಗೆ ನಿನಗೇನ್ ಗೊತ್ತು? ಅಲ್ಪ ಸ್ವಲ್ಪ ಮಾತ್ರ ಗೊತ್ತು. ಯಾಕಂದ್ರೆ ನಾನ್ ಬಂದಾಗ ಈ ಕ್ಯಾರೆಕ್ಟರ್ ಮನೇಲಿ ಇರ್ಲಿಲ್ಲ. ಆವಾಗ ಅವಳ ಹೆಸರು ಮಾತ್ರ ಕೇಳಿಸ್ತಾ ಇತ್ತು. ಅವಳನ್ನ ಎಲ್ರೂ ತುಂಬಾ ಹಚ್ಕೊಂಡಿದ್ರು, ಅವಳ ಅಡ್ಗೆನ ಮೆಚ್ಕೊಂಡಿದ್ರು. ತಾತನ್ ಜೀವ ಕಾಪಾಡಿ ಒಂದ್ ಸ್ವಲ್ಪ ದಿನ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿದ್ಲು ಅಂತ ಮಾತ್ರ ಗೊತ್ತು. ಅಷ್ಟೇನಾ ನಿನಗೆ ಗೊತ್ತಿರೋದು? ಒಂದ್ ಅಡ್ಗೆ ಕೆಲಸದವಳ ಬಗ್ಗೆ ಇನ್ನೆಷ್ಟಮ್ಮ ತಿಳ್ಕೊಂಡಿರ್ಬೇಕು. ಆದ್ರೆ ತಿಳ್ಕೋಬೇಕಾಗಿರೋ ವಿಷಯಗಳು ಕೆಲವೊಂದಿದಾವೆ ರಾಕೇಶ್. ಇವತ್ ನಾನು ಆ ಕರ್ಣ ಮತ್ತೆ ಭೂಮಿ ಮಾತಾಡ್ತಿರೋದನ್ನ ನಾನು ನೋಡ್ದೆ. ಇಬ್ರು ಎಕ್ಸ್ ಲವರ್ಸ್ ಗಳು ಸಿಕ್ಕಿದ್ರೆ ನುಲಿತಾ ಇರ್ತಾರಲ್ಲ, ಹಾಗ್ ನುಲಿತಾ ಇದ್ರು. ಏನಿದು ಹೊಸ ಮೆಟೀರಿಯಲ್? ನುಲಿತಾ ಇರೋದನ್ನ ದೂರದಿಂದ ಸುರಭಿ ನಿಂತ್ಕೊಂಡು ನೋಡ್ತಾ ಇದ್ಲು. ವೆರಿ ಇಂಟ್ರೆಸ್ಟಿಂಗ್. ಆಮೇಲೆ ನೀನು ಆ ಸುರಭಿ ರಿಯಾಕ್ಷನ್ ನೋಡ್ಬೇಕಿತ್ತು ರಾಕಿ. ಈ ಫುಲ್ ಆಗಿರೋ ಡ್ಯಾಮು ಗೇಟ್ ಕ್ಲೋಸ್ ಮಾಡಿದಾಗ ಒಳಗೆ ನೀರ್ ತುಂಬಿ ತುಳ್ಕುತ್ತಲ್ಲ,